ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ ಸತಾಂ ಪ್ರಸತ್ತೈ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರೋರ್ ವಿಶುದ್ಧಾಂ ವಕ್ಷಾಮಿ ವಾಯೋರ್ ಅವತಾರ ಲೀಲಾಂ ಅಂತ ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ಹೇಳುವಾಗ, ನಾನು ಮಧ್ವಾಚಾರ್ಯರ ಚರಿತ್ರೆಯನ್ನು ಬರಿತಾ ಇದ್ದೇನೆ. ಯಾಕೆ ಬರಿತಾ ಇದ್ದೇನೆ ಅಂತಂದರೆ, ಭಗವಂತನ ಅನುಗ್ರಹ ಆಗಬೇಕಾದ್ರೆ ಅವನಲ್ಲಿ ಭಕ್ತಿ ಮಾಡಬೇಕು. ದೇವರಲ್ಲಿ ಭಕ್ತಿ ಬರಬೇಕಾದ್ರೆ ಸುಮ್ಮನೆ ಬರೋದಿಲ್ಲ. ದೇವರ ಜ್ಞಾನ ಬರಬೇಕು, ಅವನು ಮಹಾತ್ಮ ಅನ್ನೋ ಜ್ಞಾನ ಬರಬೇಕು. ಅದು ಬಂದರೂ ಭಕ್ತಿ ಬರಬೇಕು ಅಂತ ಏನಿಲ್ಲ. ಎಷ್ಟೋ ಜನ ಮಹಾತ್ಮ ಅಂತ ಅನ್ಸ್ಕೊಂಡವ್ರು ಇದ್ದಾರೆ, ಅವರಲ್ಲೆಲ್ಲ ಗೊತ್ತಿದೆ ಅವರು ಮಹಾತ್ಮರು ಅಂತ ಜ್ಞಾನ ಇದೆ, ಭಕ್ತಿ ಇರೋದಿಲ್ಲ. ಅದು ಭಕ್ತಿನೂ ಬರಬೇಕಾದ್ರೆ ಅವನು ಪರಮಾತ್ಮ ನಮಗೆ ಅನಿಮಿತ್ತವಾಗಿ ಉಪಕಾರ ಮಾಡಿದ್ದಾನೆ. ನಮ್ಮಿಂದ ಏನೂ ಬಯಸದೇನೆ ನಮಗೆ ಪ್ರತಿನಿತ್ಯ ಒಬ್ಬೊಬ್ಬರಿಗೆ ಒಂದೊಂದು ರೂಪ ಅಲ್ಲ, ಒಬ್ಬೊಬ್ಬರಲ್ಲಿ 10 ರೂಪದಿಂದ ಅವರನ್ನ ರಕ್ಷಣೆ ಮಾಡಲಿಕ್ಕೆ ನೆಲೆಸಿದ್ದಾನೆ. 10 ಇಂದ್ರಿಯದಲ್ಲಿ 10 ರೂಪ. ನಮ್ಮ ದೇಹದ ಅವಯವದಲ್ಲಿ ಪಾದದ ಅಂಗುಷ್ಠದಿಂದ ಹಿಡಿದು ತಲೆಯ ತನಕ ಅನೇಕ ರೂಪಗಳಿಂದ ನೆಲೆಸಿದ್ದಾನೆ. ಭಾರಭೃತ ಅಂತ ಒಂದು ರೂಪ. ಆ ಭಾರಭೃತ ಅನ್ನೋ ರೂಪದಿಂದ ಪಾದದಲ್ಲಿ ಅಂಗುಷ್ಠದಲ್ಲಿ ನೆಲೆಸಿದ್ದಾನೆ. ಅದಕ್ಕೆ ಇಡೀ ದೇಹ ಎಷ್ಟೇ ತೂಕ ಇದ್ರೂ ಕೂಡ ಆ ಪಾದದ ಮೇಲೆ ದೇಹ ಇದೆ. ಪಾದಮಾನಿ ಜಯಂತ ನುಳಿಪ್ಪ ಪಾದದಂಗುಷ್ಠದಲ್ಲಿ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಪಾದದ ಅಂಗುಷ್ಠದಿಂದ ಆರಂಭಿಸಿ ಮೌಳಿಯಲ್ಲಿ ವಾಸುದೇವನು ಅಂತ ಅಲ್ಲಿಯ ತನಕ ಎಷ್ಟು ಭಗವದ್ ರೂಪಗಳಿದೆ ಅಂತ. ಆ ಭಗವದ್ ರೂಪಗಳ ಒಂದು ಬಲದಿಂದಲೇ ನಾವು ನಿಂತಿರೋದು. ಇಲ್ಲದಿದ್ದರೆ ಒಂದು ಕೋಲಿಟ್ಟರೆ ನಿಲ್ಲೋದಿಲ್ಲ, ಅದು ಆ ಕಡೆ ಈ ಕಡೆ ಬಿದ್ದು ಬಿಡ್ತದೆ. ಹಾಗೆಯೇ ಕೋಲ್ನಂತೆ ಇರುವ ದೇಹ ಆದರೂ ಕೂಡ ಬೀಳೋದಿಲ್ಲ, ನಿಲ್ತದೆ. ಯಾಕೆ ಅಂದರೆ ಪರಮಾತ್ಮ ಅದನ್ನು ಅದೇ ರೀತಿ ನೇರವಾಗಿ ಬ್ಯಾಲೆನ್ಸ್ ಕೊಟ್ಟು ನಿಲ್ಲೋ ಹಾಗೆ ಮಾಡಿದ್ದಾನೆ ಭಗವಂತ. ಮಾತೃಕಾ ಸಂಧಿ ಅಂತ ಒಂದು ಸಂಧಿ ಇದೆ, ಅದರಲ್ಲಿ ಇದನ್ನೆಲ್ಲ ಹೇಳ್ತಾರೆ. ನಮ್ಮ ದೇಹದಲ್ಲಿರುವ 7 ಧಾತುಗಳಲ್ಲಿ 7 ರೂಪದಿಂದ ಇದ್ದಾನೆ. ಎಲ್ಲ ಜ್ಞಾನ ಬಂದು ಅವನಲ್ಲಿ ನಾವು ಭಕ್ತಿ ಮಾಡಬೇಕು. ಎಷ್ಟು ರೂಪದಿಂದ ನೆಲೆಸಿದ್ದಾನೆ ಒಬ್ಬೊಬ್ಬ ಜೀವನಿಗೋಸ್ಕರ. ಮುಖ್ಯ ಪ್ರಾಣದೇವರನ್ನು 4 ರೂಪದಲ್ಲಿ ನಮ್ಮ ದೇಹದಲ್ಲಿ ನಿಲ್ಲಿಸಿ ಆ ಮುಖ್ಯ ಪ್ರಾಣದೇವರಿಂದ ನಾನಾ ವಿಧ ವ್ಯಾಪಾರ ಮಾಡಿಸ್ತಾ ಇದ್ದಾನೆ. ನಮಗೆ ತಿನ್ನೋದೊಂದು ಗೊತ್ತು, ಅದು ಬಿಟ್ಟರೆ ಬೇರೇನೂ ಗೊತ್ತಿಲ್ಲ. ತಿಂದು ಬಿಡ್ತೇವೆ. ಆ ತಿಂದ ಆಹಾರ ಏನಾಗ್ತದೆ, ನಮ್ಮ ಕೈಯಲ್ಲಿ ಇದೆಯಾ ಏನಾದರೂ ಅದನ್ನು ಬದಲಾವಣೆ ಮಾಡಲಿಕ್ಕೆ? ಆಹಾರ ತಿಂತೇವೆ ಅಷ್ಟೇ, ಬಾಯಿಗೆ ಹಾಕ್ಕೊಳ್ತೀವಿ, ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತೀವಿ. ಅದನ್ನು ಪಚನಗೊಳಿಸಿ ಅದರ ರಸವನ್ನು ಬೇರೆ ಭಾಗ ಮಾಡಿ, ಕಲ್ಮಶ ಭಾಗವನ್ನು ಬೇರೆ ಮಾಡಿ, ಆ ರಸವನ್ನು ಎಲ್ಲ 72,000 ನಾಡಿಗಳಿಗೆ ಹಂಚಿಸ್ಬೇಕು. ಊಟ ಮಾಡಿದರೆ 72,000 ನಾಡಿಗಳಿಗೆ ಅದರ ರಸ ಹೋಗ್ತದೆ. ಕಣ್ಣು ಚುರುಕಾಗ್ತದೆ, ಕಣ್ಣು ಕಾಣಿಸ್ತದೆ. 4 ದಿನ ಊಟ ಬಿಡ್ರಿ, ಕಣ್ಣು ಕತ್ತಲೆ ಬರುತ್ತೆ, ನಿಂತ್ಕೊಳ್ಳಿಕ್ಕಾಗೋದಿಲ್ಲ, ಜೋಲಿ ಹೋಗ್ತದೆ, ಮನಸ್ಸು ಕೆಲಸ ಮಾಡೋದಿಲ್ಲ. ಯಾಕೆ? ಹೊಟ್ಟೆಯಲ್ಲಿ ಆಹಾರ ಇಲ್ಲ. ಹೊಟ್ಟೆಯಲ್ಲಿ ಆಹಾರ ಇರೋದಕ್ಕೂ ಕಣ್ಣು ಕತ್ತಲೆ ಬರೋದಕ್ಕೂ ಏನು ಸಂಬಂಧ? ಹೊಟ್ಟೆಯಲ್ಲಿ ಆಹಾರ ಇದ್ದರೆ ಕಣ್ಣು ಕತ್ತಲೆ ಹೋಗುತ್ತೆ. ಇಲ್ಲ, 4 ದಿನ ಉಪವಾಸ ಬಿದ್ದಾದರೂ ಕಣ್ಣು ಕತ್ತಲೆ ಬರುತ್ತೆ. ಅದು ಕಣ್ಣಿಗೆ ಡ್ರಾಪ್ಸ್ ಹಾಕದ? ಕಣ್ಣಿಗೆ ಡ್ರಾಪ್ಸ್ ಹಾಕಿದರೆ ಕಣ್ಣು ಕತ್ತಲೆ ಹೋಗ್ತದ? ಹೊಟ್ಟೆಗೆ ಆಹಾರ ಬಿಡಬೇಕು. ಕೈಗೆ ಶಕ್ತಿ ಬರ್ತದೆ, ಕಾಲಿಗೆ ಶಕ್ತಿ ಬರ್ತದೆ. ಯಾರು ಮಾಡಿಸೋದು? ಆ ಭಗವಂತನೇ ನಿಂತುಕೊಂಡು ಎಲ್ಲ ವ್ಯಾಪಾರ ಮಾಡಿಸ್ತಾ ಇದ್ದಾನೆ. ಆದರೂ ನಮಗೆ ಎಚ್ಚರಿಕೆ ಇಲ್ಲ, ನಾವು ಮಾಡ್ತಿದ್ದೀವಿ. ದೇವ್ರನ್ನ ಮರೆತು ನಾವೇ ಮಾಡಿಸ್ಕೋತಾ ಇದ್ದೀವಿ. ಈ ಎಚ್ಚರಿಕೆ. ದೇಹದಲ್ಲಿ 7 ಧಾತುಗಳಿದೆ, ಅದರಲ್ಲಿ ಪರಮಾತ್ಮ ಇದ್ದಾನೆ. ಎಲುಬೇನಾದರೂ ಸವಿತು ಭಗವಂತನ ಸನ್ನಿಧಾನ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಕಿವಿ ಮಂದಾಯಿತು, ಏನೋ ಹೇಳಿದರೆ ಏನೋ ಕೇಳಿಸ್ತದೆ, ಭಗವಂತನ ಸನ್ನಿಧಾನ ಕಡಿಮೆ ಆಯಿತು ಅಂತ ಅರ್ಥ. ಕಣ್ಣು ಮಂದಾಯಿತು, ಮೊದಲು ಕನ್ನಡಕ ಇಲ್ಲದೆ ನೋಡ್ತಿದ್ವಿ, ಈಗ ಕನ್ನಡಕ ಬೇಕು ಅಂದರೆ ಕಣ್ಣಿನಲ್ಲಿರೋ ಪರಮಾತ್ಮ ಸನ್ನಿಧಾನ ಕಡಿಮೆ ಮಾಡಿದ್ದಾನೆ ಅಂತ. ಕರೆಂಟ್ನಿಂದ
ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಆ ದೇಹ ಎಷ್ಟು ತಡ್ಕೋತದೋ ಅಷ್ಟು ಕಂಟ್ರೋಲ್ ಮಾಡ್ತಿರ್ತಾರೆ ಹಿಡ್ಕೊಂಡು. ಅದ್ರ ಪ್ರಕಾರ ಕರೆಂಟ್ ಬರ್ತದೆ. ಹಾಗೆ ಭಗವಂತನ ಸನ್ನಿಧಾನ ಪವರ್ ಜಾಸ್ತಿ ಇರ್ತದೆ, ಕಡಿಮೆ ಕಡಿಮೆ ಆಗ್ತಾ ಬರ್ತದೆ. ಇದೆಲ್ಲ ನಮಗೆ ಅನುಭವ ಸಿದ್ಧ. ಇಂಥ ಜ್ಞಾನ ಬಂದು ಪರಮಾತ್ಮ ನಮಗೆ ಅನಿಮಿತ್ತ ಉಪಕಾರಿ. ಎಷ್ಟು ರೂಪದಿಂದ ಇದ್ದಾನೆ. ನಾವು ಹೊಟ್ಟೆಗೆ ಹಾಕೋತೇವೆ, ಅದನ್ನು ವಿಭಾಗ ಮಾಡಿ ರಸಗಳಾಗಿ ಮಾಡಿ ಒಂದು ರೂಪದಿಂದ ಬೇರೆ ಬೇರೆ ನಾಡಿಗಳಿಗೆಲ್ಲ ತಗೊಂಡು ಹೋಗ್ತಾನೆ. ಸಮಾನ ಅನ್ನೋ ರೂಪ. ವ್ಯಾನ ವಿವಿಧ ನಾಡಿಗಳಲ್ಲಿ ಸಂಚಾರ ಮಾಡ್ತಾನೆ, ಅದಕ್ಕೆ ಬಡಿಸ್ತಾನೆ. ಯಾವ್ಯಾವ ನಾಡಿಗೆ ಎಷ್ಟೆಷ್ಟು ರಸ ಹೋಗಬೇಕು ಅಂತ ಅನ್ನೋದು ಸಮಾನ ವ್ಯವಸ್ಥೆ ಮಾಡ್ತಾನೆ. ವ್ಯಾನ ರೂಪದಿಂದ ಬೇರೆ ಬೇರೆ ನಾಡಿಗಳಿಗೆ ಹೋಗಿ ಹಂಚುತ್ತಾನೆ. ಕಣ್ಣು, ಕೈ, ಕಾಲು, ಕಿವಿ ಎಲ್ಲದರಲ್ಲಿರೋ ನಾಡಿಗಳಿಗೆ ಹೋಗ್ತದೆ. ಅಪಾನ ಅನ್ನುವಂಥ ಒಂದು ರೂಪದಿಂದ ಇದ್ಕೊಂಡು ಹೊಟ್ಟೆ ಒಳಗೆ ನಾವು ಊಟ ಮಾಡಿದ್ರಲ್ಲಿ ಕಲ್ಮಶ ಭಾಗ ಬಹಳ ಆಗ್ತದೆ. ನೀರು ಕುಡಿದ್ರೆ ಅದರಲ್ಲೂ ಕಲುಷಿತ ಭಾಗ ಇರ್ತದೆ. ಎಲ್ಲ ವಾಟರ್ ಪೊಲ್ಯೂಷನ್ನು, ಆಹಾರ, ಫುಡ್ ಪೊಲ್ಯೂಷನ್ ಎಲ್ಲ ಪೊಲ್ಯೂಟೆಡ್. ಆ ಪೊಲ್ಯೂಷನ್ ಆದ ಭಾಗವನ್ನು ಹೊರಗಡೆ ಕಳಿಸ್ಬೇಕು. ದೇಹದಲ್ಲಿ ಒಳಗೇ ಇತ್ತು ಅಂದ್ರೆ ಏನಾಗ್ತದೆ? ಡಾಕ್ಟ್ರ್ ಹತ್ರ ಹೋಗ್ತೇವೆ, ಅವ್ರು ಹೇಳ್ತಾರೆ ಮೋಷನ್ ಸರಿ ಆಗ್ತಾ ಇಲ್ಲ ನಿಮಗೆ. ಮಾತ್ರೆ ಕೊಡ್ತಾರೆ, ಆಗ್ತಿದೆ. ಮಾತ್ರೆಯಿಂದ ಆಗೋದಲ್ಲ. ಆ ಮಾತ್ರೆ ತಗೊಂಡಾಗ ಮತ್ತೆ ಅಪಾನ ನಾಮಕ ವಾಯು ಸನ್ನಿಹಿತನಾಗಿ ಆ ಮಲಭಾಗವನ್ನು ಹೊರಗೆ ಹಾಕ್ತಾನೆ. ಮಲಮೂತ್ರ ವಿಸರ್ಜನೆ ಮಾಡಿಸ್ತಾನೆ. ನಮ್ಮ ಕೈಯಲ್ಲಿದೆಯಾ? ಹೊಟ್ಟೆ ಒಳಗಡೆ ಕಸ ಗುಡಿಸೋ ಕೆಲಸ ಮಾಡ್ತಾ ಇದ್ದಾನೆ ಪರಮಾತ್ಮ. ಪ್ರಾಣದೇವರು ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ. ಮನೆಯೊಳಗೇ ಬಾಳೆಹಣ್ಣು ಸಿಪ್ಪೆ ಹಾಕ್ಕೊಂಡು, ಮಾವಿನ ಹಣ್ಣು ಗೊಟ್ಟ ಹಾಕ್ಕೊಂಡು ಎಲ್ಲ ಮನೆಯೊಳಗೇ ಇಟ್ಕೊಂಡಿದ್ರೆ ಕ್ರಿಮಿಕೀಟಗಳಾಗಿ ಏನಾಗ್ತದೆ? ಹಾಗೆ ಹೊಟ್ಟೆ ಒಳಗಿದ್ದ ಮಾಲಿನ್ಯ ಹೋಗಬೇಕು. ಆವಾಗಲೇ ಮನುಷ್ಯ ಆರೋಗ್ಯವಂತನಾಗಿರ್ತಾನೆ. ಸ್ವಚ್ಛ ಭಾರತ ಆಗೋದು ಆವಾಗ. ಆ ಒಳಗಿಂದು ಸ್ವಚ್ಛತೆ ಇಲ್ಲದೇ ಇದ್ದರೆ ಏನಾದೀತು? ಆ ಸ್ವಚ್ಛತಾ ಕೆಲಸವನ್ನು ಪರಮಾತ್ಮ ತಾನೇ ನಿಂತುಕೊಂಡು ಮಾಡ್ತಿದ್ದಾನೆ. ಬಹಳ ಅದ್ಭುತ ವ್ಯಾಪಾರ. ಒಂದು ಕರುಣೆ ಅಂದರೆ ಅಂಥದ್ದು ಕರುಣೆ. ನಾನ್ಯಾಕೆ ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗಲಿ ಅಂತ ಮಾಡೋದಿಲ್ಲ. ವಾಯುದೇವರಲ್ಲಿ ನಿಂತುಕೊಂಡು ತಾನೇ ಅವನದೇ ಒಂದು ಅಪಾನ ಅನ್ನೋ ರೂಪದಿಂದ ಕೆಳಗಡೆ ಕಳಿಸ್ತಾನೆ. ಧ್ವನಿ ಬರ್ತದೆ. ಉದಾನ ಅನ್ನುವಂಥ ಒಂದು ರೂಪದಿಂದ ಮೇಲ್ಮುಖವಾಗಿ ಗಾಳಿ ತಂದು ಅದು ಧ್ವನಿಯಾಗಿ ಪರಿವರ್ತನೆ ಮಾಡಿಸ್ತಾನೆ. ಹೀಗೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಈ ರೂಪದಿಂದ ಭಗವಂತ ನಿಂತು ಅನುಗ್ರಹ ಮಾಡ್ತಾ ಇದ್ದಾನೆ. ಅವನ ಜ್ಞಾನ ಬೇಕು. ಇದೆಲ್ಲ ಬರಬೇಕಾದ್ರೆ ವಾಯುದೇವ ಗುರುಗಳಿಂದಲೇ ಬರೋದು. ಗುರುಗಳಿಂದೇ ಬರೋದಿಲ್ಲ. ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತ ಅಹಂತ್ವಿತಿ. ಗುರುಗಳು ಅಂದರೆ ಯಾರು? ಈ ಅಜ್ಞಾನವನ್ನೆಲ್ಲ ಪರಿಹಾರ ಮಾಡಿ ನಮಗೆ ಮಾರ್ಗದರ್ಶನ ಮಾಡುವವರು ಗುರುಗಳು. ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಈತನಿಗೆ ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ನಾವು ಮಾಡಬೇಕಾದ ವ್ರತ ನಿಯಮಗಳನ್ನೆಲ್ಲ ಅವರು ಅನುಷ್ಠಾನ ಮಾಡಿ ಏಕಭೋಜನ, ರಾತ್ರಿ ಭೋಜನ ಇಲ್ಲ, ಒಂದೇ ಹೊತ್ತು ಊಟ ಮತ್ತು ಬೆಳಹಾರ, ಉಪವಾಸಾದಿಗಳು, ತೀರ್ಥ ತಗೊಳ್ಳೋರಿಗೆ ಏನಿಲ್ಲ, ಇಂಥ ನಿಯಮ ನಿಷ್ಠೆಗಳನ್ನೆಲ್ಲ ಪರಿಪಾಲಿಸಿ ದೇವರನ್ನು ಒಲಿಸ್ಕೊಂಡು ಅವರು ಜ್ಞಾನ ಕೊಡು, ನಿನ್ನಲ್ಲಿ ಭಕ್ತಿ ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ ಗುರುಗಳು. ಗುರುಗಳ ಪ್ರಾರ್ಥನೆ ಪ್ರಕಾರ ಪರಮಾತ್ಮ ಕೊಡ್ತಾನೆ. ಹಾಗೆ ಇದು ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ ಅಂದರೆ ಇದು ಅರ್ಥ. ಅಂಥ ಗುರುಸ್ಥಾನದಲ್ಲಿ ಅನೇಕರು ಬಂದು ಹೋಗಿರ್ತಾರೆ. ಪ್ರಕೃತ ಸುಷಮೀಂದ್ರ ತೀರ್ಥರು ಅಂಥ ಗುರು ಪರಂಪರೆಯಲ್ಲಿ ಬಂದಿರತಕ್ಕಂಥ ಮಹಾಗುರುಗಳು. ಅದ್ಭುತವಾದ ಮಹಿಮೆ ಅವರದ್ದು. ಶಾಸ್ತ್ರಜ್ಞಾನ, ಪಾಂಡಿತ್ಯ ಅದು ಇದ್ದಿಲ್ಲ, ಆದರೆ ಪರಮಾತ್ಮನ ಅನುಸಂಧಾನ ಮಾತ್ರ ಯಾವಾಗಲೂ ಅವರಲ್ಲಿ. ಯಾರೇ ಏನೇ ಬಂದು ಕೇಳಿದರೂ ಕೂಡ ರಾಯ ಸ್ಮರಣೆ ಮಾಡಿ ಅಷ್ಟೇ ಮಾಡಬೇಕು ಅಂತ ಗೊತ್ತಿದೆ ಎಲ್ರಿಗೂ. ಮರ್ತೋಗಿರ್ತಿತ್ತು, ಅವ್ರು ಹೇಳಿದ್ರೆ ನೆನಪಾಗ್ತದೆ. ರಾಯ ಸ್ಮರಣೆ ಮಾಡಿ ಎಲ್ಲ ಸರಿ ಹೋಗ್ತದೆ. ಅವರ ಬಾಯಿಂದ ಬಂದರೆ ರಾಯ ಸ್ಮರಣೆ ಬರ್ತಿತ್ತು, ಅನುಗ್ರಹ ಆಗ್ತಿತ್ತು. ಇಂಥ ಅನುಗ್ರಹ ಮಾಡಿದ ಗುರುಗಳು ನಮ್ಮ ಜೀವನದಲ್ಲಿ ಪೂರ್ವಾಶ್ರಮದಲ್ಲಿ ಒಂದು ಘಟನೆ. ಮೊದಲಿಂದಲೂ ಅವರು ನಮಗೆ ಪರಿಚಿತರೇ. ಭಾಗವತ ಮಂತ್ರಾಲಯಕ್ಕೆ ಪ್ರತಿ ವರ್ಷ ಪೃಷ್ಠಪದಿ ಭಾಗವತ ಹೇಳಲಿಕ್ಕೆ ಹೋಗ್ತಾ ಇದ್ದೆ. ಹಾಗಾಗಿ ನನ್ನ ಮೇಲೆ ಬಹಳ ವಾತ್ಸಲ್ಯ ಅವರಿಗೆ. ಒಂದು ದಿವಸ ಕರೆದರು. ಜಯನಗರ, ಬೆಂಗಳೂರು ಜಯನಗರ ಮಠದಲ್ಲಿ ಇದ್ದರು. ಅಲ್ಲಿ ಹೇಳಿ ಕಳಿಸಿದರು. ನಾನು ಏನು ಕಾರ್ಯಕ್ರಮ, ಏನೋ ಉಪನ್ಯಾಸ ಇರಬೇಕೇನೋ ಅಂತ ಹೋದರೆ ಯಾರೂ ಇದ್ದಿಲ್ಲ. ಏಕಾಂತದಲ್ಲಿ ಕೂರಿಸ್ಕೊಂಡು ಹೇಳಿದರು, ನಾನು ಓದಲಿಲ್ಲ, ನನಗೆ ಶಾಸ್ತ್ರ ಕಲ್ತಿಲ್ಲ, ನಾನು ಸ್ಕೂಲಿಗೂ ಹೋಗಿಲ್ಲ, ಬರೀ ತೀರ್ಥ ಕೊಟ್ಕೊಂಡಿದ್ದೆ ಅಷ್ಟೇ.
ಆದರೆ ನನಗೆ ರಾಯರ ಪರಿಮಳವೊಂದು ಪಾರಾಯಣ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಸಂಸ್ಕೃತ ಬರೋದಿಲ್ಲ ನನಗೆ. ಆ ಪರಿಮಳ ಏನಿದೆ ಅದನ್ನು ನೀವು ಕನ್ನಡದಲ್ಲಿ ಅನುವಾದ ಮಾಡಿ ಬರ್ಕೊಡ್ರಿ. ನಿಮ್ಮ ಪುಸ್ತಕವನ್ನು ಪಾರಾಯಣ ಮಾಡ್ತೀನಿ. ನನಗೆ ಧನ್ಯತಾ ಮನೋಭಾವ ಬರ್ತದೆ. ಅಷ್ಟಾದರೂ ನನ್ನ ಜೀವನದಲ್ಲಿ ಮಾಡಬೇಕು. ಈ ಪೀಠದಲ್ಲಿ ಕೂತಿದ್ದೀನಿ, ಪರಿಮಳ ಪಾರಾಯಣ ಮಾಡಬೇಕು. ಅಷ್ಟೂ ಮಾಡದೇ ಇದ್ದರೆ ಹೇಗೆ ನಾನು? ಮಾಡೋರು ಮಾಡ್ತಾರೆ, ಸುಧಾ ಮಂಗಳ, ಪರಿಮಳ ಮಂಗಳ, ಅದು ಇದು ಮಾಡ್ತಾರೆ. ನಾನೊಂದು ಕನ್ನಡದ ಪರಿಮಳವನ್ನಾದರೂ ಪಾರಾಯಣ ಮಾಡ್ತೇನೆ. ಅಷ್ಟಕ್ಕೆ ನನಗೊಂದು ಆ ಪರಿಮಳ ಗ್ರಂಥ ಏನಿದೆ ಅದರ ಸಾರವನ್ನು ಸಂಗ್ರಹ ಮಾಡಿ ಅನುವಾದ ಮಾಡಿ ಕನ್ನಡದಲ್ಲಿ ಬರ್ಕೊಡ್ರಿ ಅಂತ ಹೇಳಿದರು. ಆಯಿತು ಅಂತ ಒಪ್ಪಿದೆ. ಆಮೇಲೆ ಅದರ ಖರ್ಚಿಗೆ ಬೇಕಲ್ಲ. ಅವರು ಒಂದು ಬ್ಯಾಗ್ ಇಟ್ಕೊಂಡಿರ್ತಿದ್ರು. ಆ ಬ್ಯಾಗ್ನಲ್ಲಿ ಒಂದಿಷ್ಟು ರೂಪಾಯಿಗಳಿರ್ತಿತ್ತು. ಅವರಿಗೆ ಅಂತ ಯಾರಾದರೂ ಹಾಕಿದ್ರೆ ಅದು ಮಠಕ್ಕೆ ಬಂದಿದ್ದಕ್ಕೆಲ್ಲ ಲೆಕ್ಕ ಇರ್ತಿತ್ತು. ಅಯ್ಯೋ ಅಲ್ಲಿ ಎಲ್ಲಿ ಕೇಳೋದು, ಅವರು ಪರ್ಮಿಷನ್ ಕೊಡ್ತಾರೋ ಇಲ್ವೋ, 108 ತಕರಾರು ಬೇಡ ಅಂತ ಹೇಳಿ ತಮಗೆ ಬಂದ ಪಾದ ಕಾಣಿಕೆ 10, 5 ಹಾಕಿದ್ದನ್ನೆಲ್ಲ ಸೇರಿಸಿ, ಕಾಯಿನ್ಗಳು ಎಲ್ಲ ಸೇರಿಸಿ ಒಂದು ಸಣ್ಣ ಬ್ಯಾಗ್ನಲ್ಲಿ ಇಟ್ಕೊಂಡಿದ್ರು. ಅದಷ್ಟು ನನ್ನ ಶಲ್ಯಕ್ಕೆ ಸುರುವಿದ್ರು. ಸೀದೆ ಇಂಥದ್ದು ಸುರಿದ್ರು. ಸೀದೆ ತೊಗೊಂಡು ಆಯಿತು ಅಂತ ಬಂದೆ. ಮನೆಗೆ ಬಂದು ಬರೆದ್ವಿ. ಪರಿಮಳ ಬರೆದದ್ದು ಆಯಿತು, ಪ್ರಸಿದ್ಧಿ ಕೊಟ್ಟದ್ದು ಆಯಿತು. ಕೊನೆಗೆ ಎಲ್ಲ ಮಾಡಿ ಅವನು ಬಿಲ್ ಕೊಡಬೇಕಾದ್ರೆ ಎಷ್ಟು ಬಿಲ್ ಕೊಟ್ಟನೋ ಅವ್ರು ಕೊಟ್ಟ ಹಣದಲ್ಲಿ 1 ಪೈಸೆ ಹೆಚ್ಚಿಲ್ಲ, ಕಡಿಮೆ. ನನಗೆ ಸಾಕಾಗೋಯಿತು. ಎಂಥ ದಿವ್ಯ ಇದು ರಾಯರ ಪ್ರೇರಣೆ ಆಗಿತ್ತು ಅವ್ರ ಕೈಯಲ್ಲಿ. 1 ಪೈಸೆ ಹೆಚ್ಚು ನನ್ನ ಕೈಯಲ್ಲಿ ಹಾಕಲಿಲ್ಲ. ನಾನು ಅಂದ್ಕೊಂಡೆ ಅಕಸ್ಮಾತ್ ಹೆಚ್ಚಾದರೆ ಮತ್ತೇನು ಕೇಳೋದು, ಸ್ವಾಮಿಗಳನ್ನು ಹೋಗಿ ಹಾಕಿಬಿಡೋಣ ಅಂತ. 1 ಪೈಸೆ ನನ್ನ ಕೈಯಲ್ಲಿ ಬೀಳಲಿಲ್ಲ. ಅವರನ್ನು ಹೋಗಿ ಕೇಳಲಿಲ್ಲ. ಜಾಸ್ತಿ ಆಗಲಿಲ್ಲ, ಕಡಿಮೆ ಆಗಲಿಲ್ಲ. ಅವರು ಕೊಟ್ಟಷ್ಟು ಪೂರ್ತಿ ಅದಕ್ಕೆ ವಿನಿಯೋಗ ಆಯಿತು. ಆ ರೀತಿ ನಮ್ಮ ಗುರುಗಳ ಪ್ರತ್ಯಕ್ಷ ಅನುಭವಿಸಿದವನು ನಾನು. ಅವರ ಮಹಿಮೆ ಎಂಥದ್ದು ಅಂತ. ಆ ಕಾಯಿನ್ನು ಅದನ್ನೆಲ್ಲ ಸುರಿದು ಬಿಟ್ರಲ್ಲ, ಅದ್ರ ಜೊತೆಗೆ ಒಂದು ಸಣ್ಣ ಬೀಗಿನ ಕೈ ಬೇರೆ ಬಂತು. ಬೀಗಿನ ಕೈ ಯಾಕೆ ಬಂತು ಅಂತ ನನಗೆ ಅದೊಂದು ಚಿಂತೆ ಆಯಿತು. ಯಾವ ಬೀಗಿನ ಕೈನೋ ಏನೋ ಕೊಡ್ಲೋ ಬೇಡವೋ ಅಂತ. ಅವೆಲ್ಲಿ ಹಾಕಿದ್ದು ಏನು ಇರಲಿಕ್ಕಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ ನಾನು. ಆಮೇಲೆ ನಿಮಗೆ ಆಶ್ರಮವೂ ಕೊಡ್ತೇವೆ ಅಂತ ಮಠದಲ್ಲಿ ಆಶ್ರಮ ಕೊಡ್ತೇವೆ. ಅದು ಬೀಗದ ಕೈ ಸಂಕೇತ. ಅದಕ್ಕೆ ಪೂರ್ವಭಾವಿಯಾಗಿ ಬೀಗದ ಕೈ ಕೊಟ್ಬಿಟ್ಟಿದ್ದು. ಇಂಥ ಒಂದು ವಿಚಿತ್ರ ಮಹಿಮೆ ಅವರದ್ದು. ಬೇಕಾದಷ್ಟು ಮಹಿಮೆಗಳು. ಇಂಥ ಗುರುಗಳ ಆರಾಧನೆ ನೀವೆಲ್ಲ ಮಾಡ್ತಾ ಇದ್ದೀರಿ. ಅವರ ಆರಾಧನೆ ಮಾಡಿದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಪ್ರೀತರಾಗಿ. ರಾಯರ ಪ್ರೀತಿ ಆಗಬೇಕಾದ್ರೆ, ಒಬ್ಬ ತಂದೆ ತಾಯಿ ಸಂತೋಷ ಪಡಬೇಕಾದ್ರೆ ಮಗನನ್ನು ಕರೆದು ಬಹುಮಾನ ಕೊಟ್ಟು ಏನಾದರೂ ಅವನಿಗೆ ಸತ್ಕಾರ ಮಾಡಿದರೆ ತಂದೆ ತಾಯಿಗಳು ದೂರ ಕೂತಿರ್ತಾರೆ ಆಡಿಯನ್ಸ್ ಮಧ್ಯದಲ್ಲಿ, ಅಲ್ಲಿಂದೇ ಸಂತೋಷ ಪಡ್ತಾರೆ. ಹಾಗೆ ಸುಸ್ಮೀಂದ್ರರಿಗೆ ಮಾಡಿದರೆ ರಾಯರು ನಿಂತುಕೊಂಡು ಸಂತೋಷ ಪಡ್ತಕ್ಕಂಥವ್ರು ಅವರು. ಅಂಥ ಒಳ್ಳೆಯ ಸೂಕ್ತವಾದ ಕಾರ್ಯ ಇಲ್ಲಿ ನಡೀತಾ ಇದೆ. ಅವರು ಪ್ರತಿಷ್ಠೆ ಮಾಡಿದ್ದು ಅನ್ನುವಂಥ ಒಂದು ಸ್ಮರಣೆ ಇಟ್ಟುಕೊಂಡು ಆ ಕೃತಜ್ಞತಾ ಮನೋಭಾವದಿಂದ ಮಾಡ್ತಾ ಇದ್ದೀರಿ. ಇದೇ ರೀತಿ ಶ್ರದ್ಧಾ ವಿಶ್ವಾಸಗಳು ಜಾಸ್ತಿ ಆಗಲಿ, ಗುರುಗಳ ಅನುಗ್ರಹ ಆಗಲಿ ಅಂತ ಹೇಳಿ ಶ್ರೀ ಶ್ರೀ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಬೇಗ ಬೇಗ ಮಂತ್ರಾಕ್ಷತೆ ಬರಲಿಲ್ಲ. ಬನ್ನಿ, ಎಲ್ಲರ ಮಂತ್ರಾಕ್ಷತೆ ತಗೊಳ್ಳಿ. ಬರೀ ಆದವ್ರು ಸರಿಬೇಕು, ಆದವ್ರು ಮುಂಚೆ ಸರಿಬೇಕು. ಮಂತ್ರಾಕ್ಷತೆ ತಗೊಳ್ಳಿ, ಎಲ್ಲರ ಮಂತ್ರಾಕ್ಷತೆ ಮೊನ್ನೆ ಗರೂರಿಗೆ ಇದರಲ್ಲಿ ಇದ್ಯಾರ್ದು ಬರ್ರಿ ಬರ್ರಿ ಬೇಗ ಬರ್ರಿ. ಹಾ ಬನ್ನಿ, ಎಲ್ಲರೂ ಬೇಗ ಬೇಗ ಮಂತ್ರಾಕ್ಷತೆ ತಗೊಳ್ಳಿ. ಹಾಂ